ಚಿನ್ನಪಿಂಡಿ ಉತ್ಸವ. ಹಾಗಾದ್ರೆ ನಮ್ಮ ಇವತ್ತಿನ ಮೊದಲನೇ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಕೊಪ್ಪಳದಲ್ಲಿ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟ ನಡೀತಾ ಇದೆಯಾ? ಉಸ್ತುವಾರಿ ಸಚಿವ ವರ್ಸಸ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ವಾರ್ ಶುರುವಾಗಿದೆ. ಶಿವರಾಜ್ ತಂಗಡಗಿ ವರ್ಸಸ್ ಮಹಾದೇವಪ್ಪ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇರೋದು. ಉಸ್ತುವಾರಿ ಸಚಿವರು ವರ್ಸಸ್ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ವಾರ್ ಶುರುವಾಗಿದೆ. ಶಿವರಾಜ್ ತಂಗಡಗಿ ವರ್ಸಸ್ ಮಹಾದೇವಪ್ಪ, ಸಚಿವ ವರ್ಸಸ್ ಸಚಿವರ ಇಲ್ಲಿ ಮುಸುಕಿನ ಗುದ್ದಾಟ ಶುರುವಾಗಿರೋದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋದ್ರೆ, ಅಧಿಕಾರಿಯೊಬ್ಬರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ನಡುವೆ ಹಗ್ಗಜಗ್ಗಾಟ ಶುರುವಾಗಿರೋದು. ಕೊಪ್ಪಳದ ಅಂಬೇಡ್ಕರ್ ನಿಗಮದ ಎಂಡಿ ವೈಎ ಕಾಳೆ ವರ್ಗಾವಣೆಗೆ ಪತ್ರವನ್ನ ಬರೀತಾರೆ ಸಮಾಜ ಕಲ್ಯಾಣ ಸಚಿವರಿಗೆ ಶಿವರಾಜ್ ತಂಗಡಗಿ ಅವರು. ಆದ್ರೆ ಶಿವರಾಜ್ ತಂಗಡಗಿ ಅವರು ಬರೆದಂತಹ ಆ ಪತ್ರಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕ್ಯಾರೆ ಅಂತ ಕೂಡ ಅನ್ಲಿಲ್ಲ ಅನ್ನೋದೊಂದು ಆರೋಪ ಇದೀಗ ಕೇಳಿ ಬರ್ತಾ ಇದೆ. ವೈಎ ಕಾಳೆಗೆ ಇನ್ನೊಂದು ಇಲಾಖೆಯ ಹೆಚ್ಚುವರಿ ಹುದ್ದೆ ನೀಡಿ ಆದೇಶವನ್ನ ಹೊರಡಿಸ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ತಂಗಡಗಿ ಪತ್ರಕ್ಕೆ ಕ್ಯಾರೆ ಅಂತ ಹೇಳ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಮಹದೇವಪ್ಪನವರು ಅನ್ನೋ ಒಂದು ವಿಚಾರ ಬರ್ತಾ ಇದೆ. ಎಂಡಿ ವೈಎ ಕಾಳೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರುತ್ತೆ. ಕಾಳೆ ಅವರನ್ನ ವರ್ಗಾವಣೆ ಮಾಡಿ ಅಂತ ಹೇಳಿ ಶಿವರಾಜ್ ತಂಗಡಗಿ ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಪತ್ರವನ್ನ ಬರೀತಾರೆ. ಆದ್ರೆ ಕೆಲ ಕಾರಣಗಳಿಂದ ಕಾಳೆಯವರ ವರ್ಗಾವಣೆ ಪ್ರೋಸೆಸ್ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳಿ ತಂಗಡಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಸಚಿವ ಮಹದೇವಪ್ಪ ಅವರು ಗೊತ್ತಿದ್ರೂ ಕೂಡ ಈ ರೀತಿಯಾಗಿ ಅವರನ್ನ ವರ್ಗಾವಣೆ ಮಾಡದೆ ಅವರಿಗೆ ಹೆಚ್ಚುವರಿ ಹುದ್ದೆಯನ್ನ ಕೊಟ್ರ. ಹಾಗಾದ್ರೆ ಇಲ್ಲಿ ಶಿವರಾಜ ತಂಗಡಗಿ ಅವರ ಮಾತಿಗೆ ಅಥವಾ ಪತ್ರಕ್ಕೆ ಕಿಂಚಿತ್ತೂ ಕೂಡ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಅವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಬೆಲೆಯೇ ಇಲ್ಲದಂತಾಯ್ತಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ. ಇಲ್ಲ ನಿಮಗೆ ಆ ರೀತಿ ಅನಿಸ್ತಾ ಇದೆ. ಆ ರೀತಿ ಏನಿಲ್ಲ. ನಿಮ್ಮ ಮಾಧ್ಯಮದಾಗ ಬರೋಷ್ಟು ಅಂತ ದೊಡ್ಡದೇನಿಲ್ಲ. ಅದು ಕೆಲ ಬೇರೆ ಬೇರೆ ಕಾರಣದಿಂದ ನಿಂತಿತ್ತು, ಈಗ ಆಗತ್ತೆ. ಇಲ್ಲ ನಿಮಗೆ ಆ ರೀತಿ ಅನಿಸ್ತಾ ಇದೆ. ಆ ರೀತಿ ಏನಿಲ್ಲ. ನಿಮ್ಮ ಮಾಧ್ಯಮದಾಗ ಬರೋಷ್ಟು ಅಂತ ದೊಡ್ಡದೇನಿಲ್ಲ. ಅದು ಕೆಲ ಬೇರೆ ಬೇರೆ ಕಾರಣದಿಂದ ನಿಂತಿತ್ತು, ಈಗ ಆಗತ್ತೆ. ಇಲ್ಲ ನಿಮಗೆ ಆ ರೀತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣಪ್ಪ, ಇಲ್ಲಿ ಸಚಿವ ವರ್ಸಸ್ ಸಚಿವರ ವಾಕ್ಪ್ರಹಾರಗಳು ಶುರುವಾಗಿದ್ಯಾ? ಸೊ ಆ ಹಿನ್ನೆಲೆಯಲ್ಲೇ ಮಹದೇವಪ್ಪ ವರ್ಸಸ್ ಶಿವರಾಜ್ ತಂಗಡಗಿ ಅವರ ಮಧ್ಯೆ ಮನಸ್ತಾಪಗಳು ಉಂಟಾಗ್ತಾ ಇದೆಯಾ? ಅಧಿಕಾರಿಯೊಬ್ಬರ ವರ್ಗಾವಣೆ ವಿಚಾರದಲ್ಲಿ ಏನಾಗ್ತಾ ಇದೆ? ಏನು ಇಲ್ಲಿ ಮುಖ್ಯವಾಗಿ ಕಂಡು ಬಂದಿದ್ದು ಏನು ಕಳೆದ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಅಧಿಕಾರಿಗಳ ವರ್ಗಾವಣೆ ಒಂದು ಪ್ರೊಸೆಸ್ ನಡೀತಾ ಇದೆ. ಏನು ಪುಷ್ಪಲತಾ ಎಂಬುವರಿಗೆ ಇಲ್ಲಿ ಜಿಲ್ಲೆಯ ಶಾಸಕರು ಮತ್ತು ಆಗಿನ ಸಚಿವರು ಒಂದು ಪತ್ರವನ್ನು ಕೊಟ್ಟರು. ಮತ್ತೆ ಆ ಸಂದರ್ಭದಲ್ಲಿ ಸಹ ಏನು ವಾಯ ಕಾಳೆ ಅವರಿಗೆ ಅಧಿಕಾರ ಹಸ್ತಾಂತರ ಕೊಡಲಾಗದೇ ಇರಂತೆ ಮತ್ತೆ ವಾಯ ಕಾಳೆಯವರು ಅಲ್ಲಿ ಮೇಲೆ ಅಧಿಕಾರಿಗಳು ಇಟ್ಕೊಂಡು ಮತ್ತೆ ಇದು ಸ್ಥಾನ ಉಳಿದ್ರು. ಈ ಮಧ್ಯೆ ಸರ್ಕಾರ ಈಗೇನು ಹೊಸ ಸರ್ಕಾರ ಬಂದ ನಂತರ ಮತ್ತೆ ಏನು ಸಚಿವ ಶಿವರಾಜ್ ತಂಗಡಿಗೆ ಮತ್ತು ಶಾಸಕರಾಗಿಂತ ರಾಘವೇಂದ್ರ ಹಿಟ್ನಾಳ್ ಅವರು ಇವರಿಬ್ಬರು ಭ್ರಷ್ಟಾಚಾರ ಇದನ್ನು ಹೊತ್ಕೊಂಡಿದ್ದಾರೆ. ಜೊತೆಗೆ ಇವ್ರ ಮೇಲೆ ಲೋಕಾಯುಕ್ತ ತನಿಖೆ ಇದೆ, ಬೇರೆ ಬೇರೆ ತನಿಖೆ ಇರುವಂತ ವಿಚಾರಣೆಯಲ್ಲಿ ಇವ್ರು ನಮ್ಮ ಜಿಲ್ಲೆಗೆ ಬೇಡ, ಇವರನ್ನು ವರ್ಗಾವಣೆ ಮಾಡ್ರಿ ಅಂತ ಒಂದು ಪತ್ರ ಕೊಡ್ತಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತ ಎಚ್.ಸಿ. ಮಹದೇವಪ್ಪ ಅವರು ಮತ್ತೊಂದು ಅವರಿಗೆ ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಇದರಿಂದ ಏನು ಸಚಿವ ತಂಗಡಿಗೆ ಮತ್ತು ಎಸ್.ಸಿ. ಮಹದೇವಪ್ಪರ ಮಧ್ಯೆ ಏನೋ ಒಂದ್ ಕಡೆ ಅಧಿಕಾರಿಗಳ ವರ್ಗಾವಣೆ ಹಿನ್ನೆಲೆಯಲ್ಲಿ ಒಂದಿಷ್ಟು ಗೊಂದಲ ಏರ್ಪಟ್ಟಿದೆ ಮತ್ತು ಮನಸ್ತಾಪಗಳು ಉಂಟಾಗುವಂತ ಎಲ್ಲಾ ಸಾಧ್ಯತೆಗಳಿವೆ. ಈ ನಿಟ್ಟಿನಲ್ಲಿ ಇವರು ಒಂದು ಪ್ರಯತ್ನ ಇಬ್ಬರು ಅಧಿಕಾರಿಗಳು ಒಂದ್ ಕಡೆ ಏನು ಸಚಿವರು ಮಾತುಕತೆಯನ್ನು ನಡೆಸಿ ಒಬ್ಬ ಅಧಿಕಾರಿಯನ್ನ ಮಾಡ್ಬೇಕಾಯ್ತು. ಆದ್ರೆ ಪತ್ರವನ್ನು ಬರೆದು ಇದನ್ನ ಮತ್ತು ಈ ಕುರಿತು ಏನು ತಂಗಡಿಗೆ ಅವರನ್ನು ಕೇಳಿದಾಗ ಇದೆಲ್ಲ ಒಂದಿಷ್ಟು ತಾಂತ್ರಿಕ ಸಮಸ್ಯೆ ಆಗಿದೆ, ಇದನ್ನ ಸರಿಪಡಿಸ್ತೀವಿ, ಈ ರೀತಿ ಏನು ದೊಡ್ಡ ವಿಷಯ ಇಲ್ಲ ಅನ್ನುವಂತ ಒಂದು ತೇಲಿಸಿ ಮಾತಾಡುವಂತೆ ಕೆಲಸ ಇದೆ. ಏನು ಒಬ್ಬ ಅಧಿಕಾರಿಗಾಗಿ ಇಷ್ಟೆಲ್ಲ ಸಚಿವರು ಏನ್ ತಿಕ್ಕಾಟ ನಡೀತಾ ಇದೆ, ಇದು ಸಾರ್ವಜನಿಕವಾಗಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ಜಮಿತಾ, ಓಕೆ, ಥ್ಯಾಂಕ್ ಯು ಶರಣಪ್ಪ ತಮ್ಮೆಲ್ಲ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಇಬ್ಬರು ಸಚಿವರಿಂದಲೇ ಕಾನೂನು ಉಲ್ಲಂಘನೆ ಆಯ್ತಾ ಅನ್ನೋದೊಂದು